ಪ್ಯಾಕು. ಹಾಯ್ ನಮಸ್ಕಾರ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕು. ಆ್ಯಕ್ಚುಲಿ ನಿನ್ನೆ ಕುಲುವಲ್ಲಿ ನೈಟ್ ಎಲ್ಲ ಅಲ್ಲಿ ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಇವತ್ತಲ್ಲಿಂದ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತು ಬಂದಿದ್ದೀವಿ ಹಿಮಾಚಲ ಪ್ರದೇಶದಲ್ಲಿರುವಂಥ ಕಸೋಲಲ್ಲಿರುವಂಥ ಮಣಿಕರಣ್ ಟೆಂಪಲ್ಗೆ. ಇದು ಪಾರ್ವತಿ ನದಿ ತಟದಲ್ಲಿ ಇದೆ. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ನಮ್ಮ ಪ್ರಯಾಣ ಶುರುವಾಗಿತ್ತು ಕಸೋಲು ಕಡೆಗೆ. ಸ್ವಲ್ಪ ದಾರಿಯಲ್ಲಿ ಸ್ವಲ್ಪ ಇಕ್ಕಟ್ಟಿತ್ತು, ಆದರೂ ನಮ್ಮ ಡ್ರೈವರನ್ನು ನಮ್ಮನ್ನು ಸ್ವಲ್ಪ ಟರ್ನ್ಗಳ ಎಲ್ಲ ತುಂಬ ಸೇಫಾಗಿ ಕರ್ಕೊಂಡು ಹೋಗ್ತಿದ್ರು. ಹಾಗೆ ತಿಂಡಿಗಂತ ಒಂದು ಕಡೆ ಹೋದರೆ ಅಲ್ಲಿ ನೋಡಿ ಕೆಳಗಡೆ ಕಾಣ್ತಿರೋದು ದಾಳಿಂಬೆ ತೋಟ, ಹಾಗೆ ಪಿಯರ್ಸ್ ಇದೆ. ಹಾಗೆ ಕಣ್ಣಾಯಿಸಿ ನೋಡಿದರೆ ನದಿ ಹರಿತಿತ್ತು, ಅದರ ಮಿಡ್ಲಲ್ಲೊಂದು ತೂಗು ಸೇತುವೆ ಆ ಕಡೆ ನೋಡಿದರೆ ಒಂದು ಊರು. ಸಖತ್ತಾಗಿತ್ತು. ಇಲ್ಲೆಲ್ಲ ಹೋಟ್ಲ್ಗಳಲ್ಲಿ ಈ ಥರ ಕೂತ್ಕೊಂಡು ವ್ಯೂ ನೋಡ್ತಾ ತಿಂಡಿ ತಿನ್ನೋಕ್ಕೆ. ನೋಡಿ ಮೇಲ್ಗಡೆ ಎಲ್ಲ ಮನೆಗಳೆಲ್ಲ ಕಾಣಿಸಿದೆ, ಆದರೂ ಅನಿಸೋದಪ್ಪ ಇಲ್ಲೆಲ್ಲ ಮನೆ ಹೆಂಗೆ ಕಟ್ತಾರೆ ಅಂತ. ಚೋಲೆ ಭಟೋರೆ, ನಾನು ಚೋಲೆ ಭಟೋರೆ ಆರ್ಡ್ರ್ ಮಾಡಿದ್ವಿ 2. ಅದ್ರ ಜೊತೆ ಮ್ಯಾಗಿನೂ ಮಾಡಿದ್ದು, ಬೇರೆ ಏನು ತಿನ್ನೋಕೆ ಆಪ್ಷನ್ ಇರಲಿಲ್ಲ. ಹಾಗೆ ಅದನ್ನೆಲ್ಲ ತಿಂದು ಮುಗಿಸಿ ನೋಡ್ತಿದ್ದೀನಿ. ನೋಡಿ ಈ ಕಡೆದು ಬಸ್ ಹೆಂಗಿದೆ ನೋಡಿ. ಹಾಗೆ ಮ್ಯಾಗಿಗೂ ಇಲ್ಲಿ 80 ರೂಪಾಯಿ ಕೊಟ್ಟು ತಿಂದು ಹಾಗೆ ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದ್ವಿ. ನೋಡಿ ಅಲ್ಲಿ ದೂರದಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ, ಮಂಜು ತುಂಬಿದೆ ಅಲ್ಲಿ ನೋಡಿ, ವೈಟ್ ಕಾಣಿಸ್ತಿದೆಯಲ್ಲ, ಅದನ್ನು ನೋಡಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಅದೇ ರೂಟಲ್ಲಿ ಹೋಗ್ತಿದ್ದೀವಿ, ಇದೆಲ್ಲ ನೋಡೋಕ್ಕೆ ಸಿಗತ್ತೆ ಅಂತ ಖುಷಿ ಇತ್ತು. ನೋಡಿ ದಾರಿ ಮಧ್ಯೆ ಹೋಗಬೇಕಾದ್ರೆ ದಾಳಿಂಬೆ, ಆ್ಯಪಲ್, ಪಿಯರ್ಸ್, ಪ್ಲಮ್ ಅದೇ ಬೆಳೀತಾರೆ ಜಾಸ್ತಿ. ಸಣ್ಣ ಒನ್ ವೇ ಥರ ಇರುವಂಥ ರೋಡುಗಳು, ಆ ಕಡೆಯಿಂದ ಗಾಡಿಗಳು ಬರುತ್ತೆ, ಹುಷಾರಾಗಿ ಹೋಗಬೇಕು. ಕೆಲವು ಕಾರವರಂತೂ ತುಂಬ ಸ್ಪೀಡಾಗಿ ಹೋಗ್ತಿರ್ತೇವೆ, ಆದರೂ ಹುಷಾರಾಗಿ ಹೋಗ್ಬೇಕು. ನೋಡಿ ಅಲ್ಲಿ ಕಾಣ್ತಿದೆ ಮಂಜು ವೆಯ್ಟ್. ಹಾಗೆ ದಾರಿ ಮಧ್ಯೆ ಹೋಗಬೇಕಾದ್ರೆ ನೋಡಿ ಇಲ್ಲೆಲ್ಲ ಫುಲ್ಲು ಸೇಬಿನ ತೋಟಗಳೇ ಜಾಸ್ತಿ. ಸೇಬು, ದಾಳಿಂಬೆ, ಪಿಯರ್ಸ್ ಎಲ್ಲ, ಇದೆಲ್ಲವನ್ನು ನೋಡಿಕೊಂಡು ಕೊಯ್ಯೋಕ್ಕಾಗದೆ ಕಣ್ಣು ತುಂಬಿಸ್ಕೊಂಡು ಹಾಗೆ ದಾರಿ ಮಧ್ಯೆ ಹೋಗ್ತಾಯಿದ್ದೀವಿ ಅಷ್ಟೇ, ಬರೀ ನೋಡೋಕ್ಕಷ್ಟೇ ಇತ್ತು. ಹಾಗೆ ಮುಂದೆ ಹೋಗಬೇಕಾದ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ನೋಡಿ ರೋಡೆಲ್ಲ ಹಾಳಾಗಿದೆ. ಅಂದರೆ ಲಾಸ್ಟ್ ವೀಕ್ ಏನೋ ಮಳೆ ಬಂದು ಎಲ್ಲ ಭೂಮಿ ಕುಸಿದಿದ್ದಂತೆ. ನೋಡಿ ಇಲ್ಲೇ ಪಕ್ಕದಲ್ಲಿ ನದಿ ತುಂಬ ಫೋರ್ಸ್ಫುಲ್ಲಾಗಿ ಹರಿತಿದೆ. ಈ ನೀರುಗಳಂತೂ ತುಂಬ ಕೋಲ್ಡಾಗಿರುತ್ತೆ. ಇಲ್ಲೆಲ್ಲ ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಹುಷಾರಾಗಿ ಹೋಗಬೇಕು. ಮತ್ತೇನಾದರೂ ಅನಾಹುತ ಆದರೆ ಮತ್ತೆ ಒಂದು ಆ ಕಡೆ ನೀವು ಉಳ್ಕೋಬೇಕು, ಇಲ್ಲಾಂದರೆ ಈ ಕಡೆ ಉಳ್ಕೋಬೇಕು. ಇಲ್ಲೆಲ್ಲ ಸ್ವಲ್ಪ ಅದು ಮಳೆ ಬಂದರೆ ಅದು ಸ್ವಲ್ಪ ಸಮಸ್ಯೆ, ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ನಮ್ಮ ಪ್ರಯಾಣ ಮತ್ತೆ ಮುಂದುವರಿಸಿದ್ವಿ. ನೋಡಿ ಇಲ್ಲೆಲ್ಲ ಹೇಗೆ ಸೈಡಲ್ಲಿರೋ ಬಂಡೆಗಳನ್ನು ಕೊರೆದು ರಸ್ತೆ ಮಾಡೋರು ಅಂತ ಹೇಳಿದ್ರೆ ತುಂಬ ಹುಷಾರಾಗಿ ಓಡಾಡಬೇಕು. ಈ ಕಡೆ ಕಾರ್ ಹೋಗೋಕ್ಕೆ ಮಾತ್ರ ಜಾಗ ಇರೋದು, ಆ ಥರ ಇದೆ ರೋಡು. ಅಂತೂ ಫೈನಲಿ ನಾವು ಮಣಿಕರಣ್ಗೆ ಬಂದೇ ಬಿಟ್ವಿ. ಇದಂತೂ ಘರ್ಜಿಸುವ ಪಾರ್ವತಿ ನದಿಯ ಬಲದಂಡೆಯ ಮೇಲಿರುವ ಮಣಿಕರಣ್ 1760 ಮೀಟರ್ ಎತ್ತರದಲ್ಲಿದೆ. ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯ ಕುಲ್ಲುವಿನಿಂದ ಅದೇ ನಾವಿರುವಂಥ ಬುಂತರ್ ಮೂಲಕ 45 ಕಿಲೋಮೀಟರ್ ದೂರದಲ್ಲಿದೆ. ಇದು ಹಿಂದೂ ಮತ್ತು ಸಿಖ್ಗಳ ಪವಿತ್ರ ಯಾತ್ರಾ ಸ್ಥಳ ಕೂಡ ಆಗಿದೆ. ಇಲ್ಲಿ ಬೇರೆ ಬೇರೆ ರೀತಿಯ ದೇವಾಲಯಗಳು, ಗುರುದ್ವಾರಗಳು ಕೂಡ ಇದೆ. ಭಗವಾನ್ ರಾಮಂದು, ಕೃಷ್ಣ, ವಿಷ್ಣು, ಭಗವತಿ ದೇವತೆಗಳ ಪುರ ಇದೆ. ಹಾಗೆ ನೋಡ್ತಿರು ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಬಿಸಿ ನೀರು. ಇಲ್ಲಿ ಅದೇ ಬಿಸಿ ನೀರಿನ ಬುಗ್ಗೆಗಳು ಫೇಮಸ್. ಇಲ್ಲಿ ಇಷ್ಟು ಜೋರಾಗಿ ಹರಿತಾ ಇದೆ, ಪಾರ್ವತಿ ನದಿಯಲ್ಲೇ ಹರಿತಾ ಇದೆ. ನೋಡಿ ಸಖತ್ತಾಗಿದೆ ಈ ಪ್ಲೇಸ್ ಅಂತೂ. ಒಳಗಡೆ ಹೇಗಿದೆ, ಇಲ್ಲೇ ಬಿಸಿ ನೀರಿನ ಬುಗ್ಗೆಗಳಲ್ಲಿ ಆಹಾರವನ್ನು ಕೂಡ ತಯಾರಿಸ್ತಾರೆ. ಲಂಗರ್ ಅಂದರೆ ಸಾರ್ವಜನಿಕವಾಗಿ ಎಲ್ರಿಗೂ ಆಹಾರವನ್ನು ಕೊಡ್ತಾರೆ, ಅದಕ್ಕೆ ಆ ಥರ ಹೇಳ್ತಾರೆ. ಬನ್ನಿ, ಈ ರಭಸವಾಗಿ ಹರಿತಿರುವ ನೀರನ್ನು ದಾಟಕ್ಕೆ ಒಂದು ಸಣ್ಣ ಸೇತುವೆ, ಅದರ ಸ್ವಲ್ಪ ಕೆಲಸ ನಡೀತಿದ್ದು. ನೋಡಿ ಇಲ್ಲಿ ಕಾಣಿಸಿದೆಲ್ಲ ಬಿಸಿ ನೀರು ಹೇಗೆ ನೋಡಿ, ಇಷ್ಟು ಕೂಲಾಗಿ ನೀರು ಇಲ್ಲಿ ಹರಿತಿದ್ರೆ ಈ ಕಡೆ ಬಿಸಿ ನೀರು ಹೇಗೆ ಆಗ್ತದೆ ಗೊತ್ತಿಲ್ಲ. ಇದು ಪ್ರಕೃತಿ ವಿಸ್ಮಯ. ನೋಡಿ ನಾವಿಬ್ಬರು ಅವರಂತೂ ಬಿಸಿನೀರನ್ನು ನೋಡ್ತಾ ನಿಂತಿದ್ಲು, ನಾನು ನೋಡ್ತಾ ಇದ್ದೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ವೀಡಿಯೋಗ್ರಫಿ ಅಲೌಡ್ ಇಲ್ಲ, ಅದಕ್ಕೆ ಒಳಗಡೆ ದರ್ಶನ ಮಾಡಿಕೊಂಡು ಪ್ರಸಾದ ಹೀಗೆ ಕೊಟ್ಟರು. ಅದ್ರ ಮೇಲೆ ನೋಡಿ ನಿಮಗೆ ಸ್ವಲ್ಪ ದರ್ಶನವನ್ನು ತೋರಿಸಿದ್ದೇನೆ. ಇದು ಗುರುದ್ವಾರದಲ್ಲಿರುವಂಥ ಪ್ರಾರ್ಥನಾ ಮಂಟಪ. ಅಲ್ಲಿ ಮಂತ್ರಗಳನ್ನೆಲ್ಲ ಹೇಳ್ತಿದ್ರು. ಎಲ್ಲರೂ ತಲೆಗೆ ಈ ಥರದ ಬಟ್ಟೆಗಳನ್ನು ಕಟ್ಕೋಬೇಕು. ಅಲ್ಲಿ ನಂತರ ಅಲ್ಲಿ ಲಂಗರಲ್ಲಿ ಆಹಾರವನ್ನು ಕೊಡ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಅದೇ ಬಿಸಿ ನೀರಿನ ಕೆಲವು ಕೇವ್ಗಳಿದೆ, ಗುಹೆಗಳಿದೆ, ಅದನ್ನು ನೋಡೋಕ್ಕಂತ ಹೋದ್ವಿ. ಸ್ವಲ್ಪ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕದ ಜಾಗನೇ ತುಂಬ ಬಿಸಿ ನೋಡಿದ್ರೆ ಈ ಥರ ಬಗ್ಗಿಕೊಂಡು ಹೋಗಬೇಕು ನೋಡಿ. ಬಟ್ ನೆಲ ಎಲ್ಲ ತುಂಬ ಬಿಸಿ ಇತ್ತು.
ನೋಡಿ ಈ ಥರ ಗುಹೆಗಳು, ಬಂಡೆ ಕಲ್ಲುಗಳಲ್ಲಿತ್ತ ಅದನ್ನು ದಾಟ್ಕೊಂಡು ಮತ್ತೆ ಆ ಕಡೆ ಹೋಗಬೇಕಾದ್ರೆ ಮತ್ತೆ ಸಣ್ಣದೊಂದು ಗುಹೆ ಥರ, ಅದಕ್ಕೆ ಬೆಂಡಾಗಿ ಹೋಗಬೇಕು. ಬಟ್ ಕಾಲೆಲ್ಲ ಸ್ವಲ್ಪ ಸುಡ್ತಾ ಇತ್ತು, ಅಲ್ಲಿಂದ ಸುಡೋಕ್ಕೆ ಶುರು ಆಯಿತು, ತುಂಬ ಭಯನೂ ಆಗ್ತಿತ್ತು. ಮತ್ತೆ ಅಲ್ಲಿಂದ ಮತ್ತೆ ಒಳಗೆ ಹೋಗಿ ಇನ್ನೊಂದು ಕಡೆ ನೋಡಿದ್ವಿ. ಇನ್ನೊಂದು ಗುಹೆಗೆ ಹೋಗಿ ಆ ಕಡೆ ಹೋದರೆ ಕಾಲು ಬಿಸಿ ಆಗ್ತಿತ್ತು, ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗ್ತಿಲ್ಲ. ನೋಡಿ ಈ ಥರ ಗುಹೆಗಳಲ್ಲಿ ಇವರ ವಿಗ್ರಹಗಳು, ಫೋಟೋಗಳು ಇತ್ತು. ಅಲ್ಲಿಂದ ಕಟ್ಟಾದರೆ ಮತ್ತೆ ಹೀಗೆ ಹೋಗಿದ್ದು. ನೋಡಿ ಇಲ್ಲೇ ಪಕ್ಕದಲ್ಲೇ ಕಾಣಿಸಿದೆ ಬಿಸಿ ನೀರಿನ ಬುಗ್ಗೆ. ಅಲ್ಲೇ ಹತ್ತಿರದಲ್ಲಿ ಶಿವನ ದೇವಸ್ಥಾನ ಇದೆ, ಅದಕ್ಕೆ ನೋಡಿ ಈ ಥರ ಪ್ರಸಾದವನ್ನು ಕೊಡ್ತಾರೆ, ಅಲ್ಲಿ ತಗೊಂಡು ಹೋಗಬೇಕು. ಶಿವ ಪಾರ್ವತಿದ್ದು ಟೆಂಪಲ್ ಇದೆ. ಹಾಗೆ ಅಲ್ಲಿ ಒಳಗಡೆ ಹೋದ್ವಿ. ನೋಡಿ ಶಿವನ ಮಂದಿರ ಈ ಥರ ಹೋದರೆ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಿರ್ಬೇಕಾದ್ರೆ ನೋಡಿ ಇಲ್ಲೇ ಕಾಣಿಸುವಂಥದ್ದು ನಮಗೆ ಬಿಸಿ ನೀರಿನ ಬುಗ್ಗೆಗಳು. ಅದು ಏನಂತ ತೋರಿಸ್ತೀನಿ ಬನ್ನಿ. देखो नहीं देता नेक्स्ट ಕರೆಕ್ಟ್ ಇರ್ತಾರೆ. ಸ್ವಾಮಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡಲಿ. ₹20. ನೋಡಿ ಈ ತರ ಪ್ರಸಾದ ಸಿಗತ್ತೆ. ₹20 ಕೊಟ್ಟು ಕಡಲೆಕಾಯಿ ಮತ್ತೆ ರೈಸ್ ಸಿಗತ್ತೆ. ನಾವು ಕಡಲೆ ತಗೊಂಡಿದ್ವಿ. ಅದೊಂದು 20 ನಿಮಿಷ ಇಲ್ಲಿ ಕುದಿಯೋದ್ರಲ್ಲಿ ಇಡಬೇಕು. ಕಸೋಲಲ್ಲಿರುವಂತಹ ಗುರುನಾನಕ್ ಮಂದಿರ ಆ ಕಡೆ, ಅದರಲ್ಲಿ ಶಿವನ್ ಟೆಂಪಲ್ ಇದೆ. ಇಲ್ಲೇ ನೋಡಿ ಬಿಸಿ ನೀರಿದ್ದು ನೀರಿನ ಬುಗ್ಗೆ, ಇಲ್ಲೇ ಬಿಸಿ ನೀರು. ನಾವು ಈಗ ಪ್ರಸಾದ ಕಟ್ಟಿದ್ದೀವಿ. ಇಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ಮುಂದೆ ಹೋದರೆ ಶ್ರೀರಾಮನ ದೇವಸ್ಥಾನ ಇದೆ ಅಂತ ಹೇಳಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದೇ ನೋಡಿ ಶ್ರೀರಾಮ ಮಂದಿರ. ಜೈ ಶ್ರೀರಾಮ್. ಪುರಾತನವಾದಂಥ ಶ್ರೀರಾಮ ದೇವರು ಇರುವಂಥ ಸ್ಥಳ. ದೇವರ ದರ್ಶನವನ್ನು ಮಾಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ. ನಾನು ದರ್ಶನವನ್ನು ಮಾಡಿಕೊಂಡೆ. ಶ್ರೀರಾಮ ದೇವರ ದರ್ಶನವನ್ನು ಮಾಡ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ. ಜೈ ಆಂಜನೇಯ ಅಂತ. ಅಲ್ಲಿಂದ ಮುಂದಕ್ಕೆ ನಾಗದೇವರ ದರ್ಶನ ಮಾಡ್ಕೊಳ್ಳೋಕೆ ಹೋದರೆ ಅಲ್ಲಿ ನೋಡಿ ಅದರ ಕೆಳಗಡೆ ಬಿಸಿನೀರಿನ ಬುಗ್ಗೆ ಹೋಗ್ತಾ ಇತ್ತು. ಈ ಜಾಗ ಫುಲ್ ಬಿಸಿನೀರಿನ ಬುಗ್ಗೆನೇ. ಪ್ರಕೃತಿಯ ಮಡಿಲಲ್ಲಿರುವಂಥ ಈ ಸುಂದರವಾದ ದೇವಸ್ಥಾನವನ್ನು ನೀವು ಯಾರಾದರೂ ಹೋದರೆ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಅಲ್ಲೇ ಶ್ರೀರಾಮ ದೇವರ ಬಲಭಾಗದಲ್ಲಿ ಶಿವದೇವರ ದರ್ಶನ ಕೂಡ ಆಯಿತು. ಅಲ್ಲಿ ಪ್ರಸಾದ ಇದೇ ಥರ ಕೊಡ್ತಾರೆ. ನಾವು ಆಗ ಬಿಸಿನೀರ ಬುಗ್ಗೆಯಲ್ಲಿ ಬೇಯಿಸಿರುವಂಥ ಅಕ್ಕಿಯ ಪ್ರಸಾದವನ್ನು ಈಗ ತಿಂತಿದ್ವಿ. ಕಡಲೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು, ಅದನ್ನು ಕೂಡ ಸೇವನೆ ಮಾಡಿದ್ವಿ. ಹಾಗೆ ಶ್ರೀರಾಮ ದೇವರ ದರ್ಶನವನ್ನು ಮಾಡ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ಕೂಡ ಬಿಸಿ ನೀರಿನ ಬುಗ್ಗೆ ಇತ್ತು. ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಕೂತಿದ್ದೆ ಅಂತ ಹೇಳಿದ್ರೆ ಜಾಸ್ತಿ ಹೊತ್ತು ಹತ್ರ ನಿಲ್ಲಕ್ಕೆ ಆಗಲ್ಲ. ಅಲ್ಲಿಂದ ಮುಂದಕ್ಕೆ ಬಂದೆ. ಪುರಾತನವಾದಂಥ ರಘುನಾಥ ಮಂದಿರ ಕೂಡ ಇತ್ತು. ಅಲ್ಲಿ ಅರ್ಚಕರು ಏನಿರಲಿಲ್ಲ, ನಾವೇ ನೋಡ್ಕೋಬೋದಿತ್ತು. ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ತೀರ್ಥ ಪ್ರಸಾದವನ್ನು ಇಟ್ಟಿರ್ತಾರೆ ನೋಡಿ. ನಮಗೆ ಇವರೇ ನಮ್ಮ ಮಾನಸ್ ಅವರು ಗಂಧ ಪ್ರಸಾದವನ್ನು ಕೊಟ್ಟು ತೀರ್ಥ ಪ್ರಸಾದವನ್ನು ಕೊಟ್ಟರು. ಹಾಗೆ ಮುಂದಕ್ಕೆ ನಮ್ಮ ಮೇಡಮ್ ಏನೋ ಪರ್ಚೇಸ್ ಮಾಡಬೇಕು ಅಂತ ಬ್ಯಾಗ್ ತಗೋತಿದ್ರು. ಈ ಬ್ಯಾಗು ಬೇಕೇ ಬೇಕು, ಚೆನ್ನಾಗಿದೆ ಅಂತ ಹೇಳಿದ್ರು. ಆ ಬ್ಯಾಗನ್ನು ತೊಗೊಂಬಂದ್ವಿ. ₹350 ಕೊಟ್ವಿ. ಹಾಗೆ ಪರ್ಚೇಸ್ ಮಾಡಿ ಅಲ್ಲಿರುವಂಥ ಬೇರೆ ಶಾಪ್ಗಳಿಗೂ ಕೂಡ ಒಮ್ಮೆ ಇಣುಕಿ ನೋಡ್ಕೊಂಡು ಬಂದ್ವಿ. ಹೊರಗಡೆ ಬಂದು ಮತ್ತೊಂದು ಸಲ ನೋಡಿ ಸುತ್ತ ಕಣ್ಣಾಯಿಸಿದಾಗ ಈ ಪ್ರಕೃತಿಯ ಮಧ್ಯೆ ಇರುವಂಥ ಈ ಸುಂದರವಾದಂಥ ಮಣಿಕರ್ಣಿಕಾ ಟೆಂಪಲ್ ಕಣ್ಣು ತುಂಬಿಸ್ಕೊಳ್ಳೋದೇ ಒಂದು ಭಾಗ್ಯ. ಹಾಗೆ ಇಲ್ಲಿ ಜೆಂಟ್ಸಿಗೆ ಬೇರೆ ಸ್ನಾನ ಮಾಡೋಕ್ಕೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಲ್ಲೂ ಬಿಸಿನೀರು ಬರುತ್ತೆ. ಲೇಡೀಸಿಗೆ ಸಪ್ರೇಟ್ ಆಗಿದೆ, ಅಲ್ಲೂ ಬಿಸಿನೀರೇ ಬರುತ್ತೆ. ಬಿಸಿನೀರ ಸ್ನಾನವನ್ನು ಕೂಡ ಇಲ್ಲಿ ಮಾಡ್ಕೋಬೋದು.
ಇಲ್ಲಿ ಬರೋರಿಗೆ ಬಸ್ ಸೌಲಭ್ಯ ಕೂಡ ಇದೆ. ಇಲ್ಲಿ ನೋಡಿ, ಇದು ಲೋಕಲಲ್ಲಿ ಬೆಳೆದಿರುವಂಥ ಪಿಯರ್ಸ್, ಪ್ಲಮ್ ಮತ್ತೊಂದು ಸೇಬು ಥರ ಇರೋದು. ಬನ್ನಿ ಸ್ವಲ್ಪ ಟೇಸ್ಟ್ ಮಾಡೋಣ. ಅಷ್ಟೇ ಟ್ರೈ. ಪುಳಿ ಎಡ್ಡಂಡಿ ಪಿಯರ್ಸ್ ಅಂತೂ ಒಳ್ಳೆ ಟೇಸ್ಟ್ ಇತ್ತು. ಒಂದು ಸ್ವಲ್ಪ ತಗೊಂಡು ತಿನ್ನಕ್ಕಂತ ಹಾಗೆ ನೋಡ್ತಿರ್ಬೇಕಾದ್ರೆ ಮೇಲೆ ಕಾಡು ಕೋಳಿಗಳು ಕಾಣಿಸ್ತಾ ಇತ್ತು. ಅದೆಲ್ಲ ನೋಡಿಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸ್ಕೊಂಡು ಬಂದ್ವಿ. ದಾರಿ ಮಧ್ಯೆ ನಮಗೆ ಕಾಣಿಸಿದೆ ನೋಡಿ ಪಾರ್ವತಿ ವ್ಯಾಲಿ. ಹಾಗೆ ನದಿ ತಟದಲ್ಲಿ ಮೇಲ್ಗಡೆ ಕಣ್ಣಾಯಿಸಿದಾಗ ಕಾಣಿಸೋದೆ ನೋಡಿ ಪಾರ್ವತಿ ವ್ಯಾಲಿಯಲ್ಲಿಗೆ ಟ್ರಕ್ಕಿಂಗ್ ಹೋಗ್ತಾರಂತೆ. ಬಟ್ 5 days ಬೇಕಂತೆ ಟ್ರಕ್ಕಿಂಗ್ ಹೋಗೋಕ್ಕೆ. ಬಟ್ ಅಲ್ಲಿ ನೋಡಿ ಮಂಜಿನಿಂದ ತುಂಬಿತ್ತು. ನಮಗಂತ ಅದನ್ನು ದೂರದಿಂದ ನೋಡಿ ಕಣ್ಣು ತುಂಬಿಸ್ಕೊಂಡು ಬಿಟ್ವಿ. ಟ್ರಕ್ಕಿಂಗ್ ಎಲ್ಲ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇಲ್ಲಿಂದಲೇ ಮಂಜು ಮಂಜು ಅಂತ ನಮ್ಮ ಕಣ್ಣು ಅಷ್ಟು ದೂರಕ್ಕೆ ಕಾಣಿಸಿದ್ರು. ಮಂಜಾಗಿ ಮಂಜನ್ನು ನೋಡಿಕೊಂಡು ನಮ್ಮ ಪ್ರಯಾಣವನ್ನು ಮತ್ತೆ ಮುಂದುವರಿಸ್ಕೊಂಡು ಹೋದ್ವಿ. ಹಾಗೆ ಬಂದು ಕಸೋಲ್ ಸಿಟಿಯಲ್ಲಿ ಬಂದು ನೋಡಿದಾಗ ನೋಡಿ, ದೂರದಿಂದಲೇ ನೋಡಿದಾಗ ಅಲ್ಲಿ ಪಾರ್ವತಿ ವ್ಯಾಲಿಯ ಮೇಲ್ಗಡೆ ಕಾಣ್ತಿರುವಂಥ ಮಂಜು ತುಂಬಿದ ವಾತಾವರಣ ನಮ್ಮ ಇಲ್ಲಿಗೆ ಕಣ್ಣನ್ನು ತಂಪು ಮಾಡಿತ್ತು. ಅದನ್ನು ನೋಡ್ಕೊಂಡು ಇಲ್ಲಿ ಪಾರ್ಕ್ ಇತ್ತು, ಕಸೋಲ್ ಪಾರ್ಕ್ ಅಂತ. ಅಲ್ಲಿ 30 ರೂಪಾಯಿ ಚಾರ್ಜ್ ಅಂತೆ. ನೋಡ್ಕೊಂಡು ಬಂದ್ವಿ. ಕಸೋಲಲ್ಲಿ ನಿಜವಾಗ್ಲೂ ಏನಿರಲಿಲ್ಲ, ಸುಮ್ಮನೆ ನಮ್ಮಷ್ಟಕ್ಕೆ ನೋಡಿಕೊಂಡು ಅಷ್ಟೇ ಬಂದ್ವಿ. ಬಟ್ ಅಲ್ಲಿ ನದಿ ಹರಿತಿತ್ತು, ನದಿ ಪಕ್ಕ ಕೆಲವರೆಲ್ಲ ಕೂತ್ಕೊಳ್ಬೇಕು. ಒಂದು ನಿಮಿಷ ಒಂದು ಹೋದೈ. ಹಲೋ ಪನ ಒಂದು ನಿಮಿಷ ಹೋದೈ. ಬೆಂಡೆಕಾಯಿ ನಿನ್ನ ಮಂಡೆ ಮಲ್ಲ ಸನ್ಫ್ಲವರ್ ಪೂ ಆಪುಜ ಸೂರ್ಯಕಾಂತಿ ಪೂತ ದಹಿ ಮಾರೆ ಬೆಂಡೆಕಾಯಿ ಇದ್ದಾಗೆ. ಹಾಗೆ ಕಸೋಲ್ ಸಿಟಿಯಲ್ಲಿ ಹಾಗೆ ನಡ್ಕೊಂಡು ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅಲ್ಲೊಂದು ಹೋಟ್ಲಿತ್ತು. ಅಲ್ಲಿ ಹೋಗಿ ಫಸ್ಟ್ ನಾವು ಆರ್ಡ್ರ್ ಮಾಡಿದ್ವಿ, ಮೊಮೋಸ್ ತಿಂದ್ವಿ. ಮೊಮೋಸ್ ತಿಂದ ಮೇಲೆ ಈ ಸಿದ್ದು ಅನ್ನೋದು ಅಲ್ಲಿನ ಫೇಮಸ್ ಲೋಕಲ್ ಫುಡ್ಡು. ಸಿದ್ದು ಅಂತ ಸಖತ್ ನನಗಂತೂ ಇಷ್ಟ ಆಯಿತು. ಸಿದ್ದು ಹಸಿವಿಗೆ ಮತ್ತೆ ತಿಂದ್ಕೊಂಡು ಹಾಗೆ ಸಿದ್ದು ಜೊತೆ ಒಂದು ವಾಟರ್ ಮೆಲನ್ ಜ್ಯೂಸು ಎಲ್ಲ ಕುಡಿದು ನಮ್ಮ ಪ್ರಯಾಣವನ್ನು ಮತ್ತೆ ಮುಂದುವರಿಸಿದ್ವಿ. ನೋಡಿ, ಇಲ್ಲಿ ಪ್ರಕೃತಿಯಿಂದ ಬರೋ ನೀರಿಗೆ ಸಣ್ಣ ಪೈಪೆಲ್ಲ ಹಾಕಿಟ್ಟಿರ್ತಾರೆ. ಅದರಿಂದ ನೀರು ತುಂಬಿಸ್ಕೊಂಡು ಬಂದರೆ ಒಳ್ಳೆ ಫ್ರೀಝರಲ್ಲಿ ಇಟ್ಟಿರೋ ಥರ ಅಷ್ಟು ಕೂಲಾಗಿ ಹೋಯಿತು. ಅಷ್ಟು ಕೂಲಿತ್ತು ನೀರು. ನೋಡಿ, ತುಂಬ ಎತ್ತರದಲ್ಲಿ ಹೋಗ್ತಿದ್ವಿ. ಕೆಳಗಡೆ ಸ್ವಲ್ಪ ರೋಡು ಸರಿ ಇಲ್ಲ, ಅದಕ್ಕೋಸ್ಕರ ಮೇಲ್ಗಡೆ ಇರೋ ರೋಡಲ್ಲಿ ಹೋಗ್ತಿದ್ವಿ. ಪಕ್ಕದಲ್ಲಿ ನದಿ ಹರಿತಿದೆ. ಈ ಥರ ಹೋಗಬೇಕಾದ್ರೆ ಅನ್ಸುತ್ತೆ, ಅಯ್ಯಪ್ಪ ಇನ್ನು ಜೋರು ಮಳೆ ಸೀಸನ್ ಟೈಮಲ್ಲೆಲ್ಲ ಏನು ಕತೆ ಅಂತ ಭಯನೂ ಆಗಿಬಿಡ್ತು. ಆದರೂ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ದಾರಿ ಮಧ್ಯೆ ದೇವರ ಮೆರವಣಿಗೆ ಹೋಗ್ತಿತ್ತು. ಅದನ್ನು ನೋಡಿಕೊಂಡು ನಮ್ಮ ಪ್ರಯಾಣ ಮತ್ತೆ ಮುಂದುವರಿತಾ ಹೋಯಿತು. ಕಸೋಲಿಂದ ಮತ್ತೆ ಕುಲ್ಲು ಕಡೆಗೆ ಹೊರಟದಲ್ಲಿ ವೈಷ್ಣವ ದೇವಿ ಮಂದಿರ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಇದೇ ನೋಡಿ ವೈಷ್ಣವ ದೇವಿ ಮಂದಿರ. ಇಲ್ಲಿ ತಾಯಿಗೆ ಈ ಥರದ ಸೇವೆಯನ್ನು ಅರ್ಪಿಸಬೇಕು. ಬಟ್ ಆ ತಾಯಿಯ ದರ್ಶನವನ್ನು ಮಾಡಬೇಕಾದ್ರೆ ಯಾವುದೇ ವಿಡಿಯೋಗ್ರಫಿ ಮಾಡಲಿಕ್ಕೆಲ್ಲ ಗುಹೆಯೊಳಗೆ ಹೋಗಿ ಆ ದೇವಿಯ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ನಾವು. ಅಲ್ಲಿಂದ ನಂತರ ಇನ್ನೊಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ಮತ್ತೆ ಮುಂದೆ ಹೋಗಿ ಮೇಲ್ಗಡೆ ಹೋಗಬೇಕು. ಫಸ್ಟ್ ದೇವಿಗೆ ಏನು ಸೇವೆಯ ರೂಪದಲ್ಲಿ ಕೊಟ್ಟಿರ್ತೀವೋ ಅದನ್ನು ನಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟು ಕೈಗೆ ದಾರ ಎಲ್ಲ ಕಟ್ಟಿರ್ತಾರೆ. ಮತ್ತು ಸರಸ್ವತಿ ದೇವಿಯ ದರ್ಶನ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಬಂದ್ವಿ. ಮೇಲೆ ನೋಡಿದರೆ ಮತ್ತೊಂದು ದೇವಿಯ ದರ್ಶನವನ್ನು ಮಾಡೋಕ್ಕೆ ಹೋಗ್ತಿದ್ದಾವೆ. ಬನ್ನಿ ನೋಡೋಣ. ಇದು ಇನ್ನೊಂದು ಗುಹೆಯಲ್ಲಿರುವಂಥ ಶಿವನ ದೇವಾಲಯ. ಅಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಶನಿ ದೇವರಿಗೆ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡಿ ನೋಡಿ, ನದಿ ಪಕ್ಕ ಎಷ್ಟು ಚೆನ್ನಾಗಿದೆ ಅಂತಿಂತೂ ಮೇಲ್ಗಡೆ ಬಂದಿದ್ವಿ. ಪ್ರಸಾದ ನೋಡಿ ಈ ಥರ ದಾರೆಲ್ಲ ಕಟ್ಟಿದ್ರು. ಅದನ್ನು ತಗೊಂಡು ಮತ್ತೆ ಬಂದು ಕೆಳಗಡೆ ಬರ್ತಾಯಿದ್ವಿ. ಕೆಳಗಡೆ ಬಂದರೆ ವಿಶ್ವರೂಪ ಶ್ರೀದೇವರ ವಿಶ್ವರೂಪ ದರ್ಶನ ಕೂಡ ಆಯಿತು. ಅಲ್ಲಿಂದ ನಂತರ ನೋಡಿದರೆ ನದಿಯಲ್ಲಿ ನೋಡಿ ರಿವರ್ ರಾಫ್ಟಿಂಗ್ ಮಾಡ್ತಾಯಿದ್ರು. ರಿವರ್ ರಾಫ್ಟಿಂಗ್ ಚೆನ್ನಾಗಿತ್ತು. ಅದೇ 4 ಜನ ಹೋಗ್ತಾವ್ರೆ. ಬಟ್ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಆರಾಮಾಗಿ ಹೋಗ್ತಾರೆ ಅನಿಸುತ್ತೆ. ನಮಗಂತೂ ನೋಡಿ ಭಯನೇ ಆಗಿಬಿಡ್ತು. ಅಲ್ಲಿಂದ ದೇವಿ ದರ್ಶನ ಮುಗಿಸಿ ಮನಾಲಿ ಕಡೆ ಹೋಗಬೇಕಾದ್ರೆ ಹೇಳಿದ್ರಿ ಇಲ್ಲೇ ಆ್ಯಪಲ್ ಸಿಗತ್ತೆ ಅಂತ. ಅದಕ್ಕೆ ತಗೊಳಕ್ಕೆ ಬಂದ್ವಿ. ಬನ್ನಿ ಆ್ಯಪಲ್ ತಗೊಳ್ಳೋಣ. ಏಕೆ ಮ್ಯಾಮ್? ರಸ್ಬೇರಿ ಇದು ಒಂದು ದಾದಾ ಸ್ಟಾಪ್. चेरी एप्पल रसबेरी प्लम नहीं बोलो आप छोटा प्लम ಒಂದು रेड वाइट रेड लाल नाशपाती
पुन्हा मतीन पुन्हा तिनं देतात प्लम, अच्छा एप्रिकॉट, प्लम, एप्पल, फिर पियर आएगा. मामी टेस्ट मन पर कोरी काही ಸ್ವಲ್ಪ. प्लम की भी बहुत सारी वैरायटी होती है. ಮ್ಯಾರಿಕೋಸಾ हाँ होगा प्लम में. ಈ ಸೀಸನಲ್ಲಿ ಸ್ವಲ್ಪ ಸ್ವೀಟ್ ಇರಲ್ಲ ಅಂತೆ. ಸರಿ ಆಪ್ರಿಕಾಟ್ಗೆ ಮಾರೆ ಎಲ್ಲ ಮಿಕ್ಸ್ ಇಷ್ಟು ತಗೊಂಡ್ವಿ. ಎಸ್ ಅಲ್ಲಿಂದ ಹೊರಟು ಫೈನಲಿ ನಮ್ಮ ಹೋಟ್ಲಿಗೇನು ಸ್ವಲ್ಪನೇ ದೂರ ಇದೆ ಅಂತ ಹೇಳಿದ್ರು. ರೀಚ್ ಆಗ್ತಾ ಬಂದ್ವಿ. ಬನ್ನಿ ನಮ್ಮ ಹೋಟೆಲ್ ಇಲ್ಲೇ ಬಂತಂತೆ, ಬನ್ನಿ ಬನ್ನಿ ಹೋಗುವ. ನೋಡಿ ಇದೆ ನಮ್ಮ ಹೋಟೆಲ್. ನಮಗೆ ದೊಡ್ಡದಾಗಿ ಸ್ವಾಗತ ಮಾಡಿದರು. ಸ್ವಾಗತ ಸುಸ್ವಾಗತ. ಫುಲ್ ಹಸಿರುಮಯವಾಗಿದೆ ಎಲ್ಲ ಗುರು ನಮ್ಮದು. ಎಸ್ ಇದೆ ನೋಡಿ ಮಹಿನ್ ಕಾಟೇಜ್ ನಮ್ಗೆ ಕೊಟ್ಟಿರೋಂಥದ್ದು. ತುಂಬ ಚೆನ್ನಾಗಿತ್ತು. ಇಲ್ಲಿ ಹೋದರೆ ನೋಡಿ ಬಳ್ಳಿಲಿ ಫುಲ್ಲು ಕಿವಿ ಫ್ರೂಟ್ ನೇತಾಡ್ಕೊಂಡಿತ್ತು. ಹಾಗೆ ನೋಡಿದ್ರೆ ನೋಡಿ ಇಲ್ಲಿ ಪ್ಲಮ್. ಓಹ್ ಸಖತ್ತಾಗಿದೆ. ಬನ್ನಿ ಇಲ್ಲಿ ಮತ್ತೆ ಹೋದರೆ ಮತ್ತೆ ಕಿವಿ ಫ್ರೂಟ್ ಇದೆ, ಚಪ್ರ. ಹಾಗೆ ಚಪ್ರವನ್ನು ದಾಟಿಕೊಂಡು ಹೋಗಬೇಕಾದ್ರೆ ಇಲ್ಲಿ ಆ ಕಡೆ ಎಲ್ಲ ಮರದಲ್ಲೆಲ್ಲ ಇದ್ದಿತ್ತು, ಪಿಯರ್ಸ್ ಎಲ್ಲ ಆಗ್ತಿತ್ತು. ಟೋಟಲಾಗಿ ಹಣ್ಣು ಹಂಪಲಿನ ಚಪ್ಪರದಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೇ ಮೇಲ್ಗಡೆ ಹೋದರೆ ನಮ್ಮ ರೂಮು. ಅಣ್ಣ ಬಂದರು, ಇವರೇ ನಮ್ಮ ರೂಮ್ ಸರ್ವಿಸ್ ಎಲ್ಲ ಮಾಡೋರು. ಹಾಗೆ ಮೇಲೆ ಹೋಗಿ ಇಲ್ಲಿಂದ ಮೇಲಕ್ಕೆ ಹೋದ್ರೆ ನಮ್ಮ ರೂಮು. ಹತ್ತಬೇಕು ಇಲ್ಲೂ ಹತ್ತೋದೆ ಕೆಲಸ ಸ್ವಲ್ಪ. ಪ್ರತಿ ವ್ಲಾಗಲ್ಲೂ ಹತ್ತೋದೊಂದು ಇದ್ದಿರತ್ತೆ ಸ್ಟೆಪ್ಪಲ್ಲಿ. ಹಾಗೆ ಹತ್ಕೊಂಡು ಮೇಲೆ ಹೋದರೆ ನೋಡಿ ಇಲ್ಲಿ ಸ್ಟ್ರೈಟಲ್ಲಿ ಕಾಣಿಸ್ತಿರೋದೆ ನಮ್ಮ ರೂಮು. ಎಸ್ ಇದೇ ನಮ್ಮ ರೂಮು. ಚೆನ್ನಾಗಿದೆ. ನೋಡಿ ಇಲ್ಲಿ ಕಾಣ್ತಿದ್ಯಾ, ಆವಾಗ ಹುಳಿ ತಿನ್ನಲ್ಲ, ಅದರ ಹೆಸರು ಮರ್ತೋಯ್ತು. ಅದೇ ಇದು ಕೆಳಗೆ ನೋಡಿ ಇಲ್ಲೆಲ್ಲ ಪಿಯರ್ಸ್ ಹೆಂಗೆ ಕಾಣ್ತಿದೆ, ಸಖತ್ತಾಗಿದೆ. ಬಟ್ ಅದನ್ನೆಲ್ಲ ಕೀಳಕ್ಕೆ ಹೋದರೆ 2,000 ಫೈನ್ ಅಂತ ಬೇರೆ ಹಾಕವನೇ ಗುರ್ರಿವನು. ಏನು ಕಿತ್ಕೊಳ್ಳೋಕೆ ಆಗಲ್ಲ. ಹಾಗೆ ಸ್ವಲ್ಪ ತಲೆನೋವು ಆಗ್ತಿತ್ತು ಅಂತ ಬಿಸಿ ಲೆಮನ್ ಟೀ ತಗೊಂಡು ಕುಡಿದು ಹಾಗೆ ಮತ್ತೆ ನೈಟ್ ಅಲ್ಲಿ ಮಾಲ್ ರೋಡ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಟ್ಯಾಚು ಇತ್ತು ನೋಡಿ. ಬಟ್ ಇದಕ್ಕಿಂತ ನಮಗೆ ಶಿಮ್ಲಾದ ಮಾಲ್ ಆಫ್ ರೋಡು ಸಖತ್ತಾಗಿತ್ತು. ಇಲ್ಲಿ ಅಷ್ಟೇನಿರಲಿಲ್ಲ, ಇದೊಂಥರ ಪಕ್ಕ ಲೋಕಲ್ ಥರ ಇತ್ತು. ಬಟ್ ಶಿಮ್ಲಾದ ಒಳ್ಳೆ ಸ್ಟ್ಯಾಂಡರ್ಡ್ ಇತ್ತು. ಬಟ್ ಇಲ್ಲಿ ಅಷ್ಟೊಂದೇನು ಶಾಪುಗಳಿಲ್ಲ, ಸಣ್ಣ ಪುಟ್ಟ ಶಾಪುಗಳು. ಅದೇ ಒಂದು ಬಟ್ಟೆದು ಬಿಟ್ಟರೆ ಫುಡ್ಡು ವೆಜ್ಜು ನಾನ್ ವೆಜ್ ಬಿಟ್ಟರೆ 1-2-4 ಫ್ಯಾನ್ಸಿಗಳು ಬಿಟ್ಟರೆ ಬೇರೆ ಏನು ಅಷ್ಟು ಮಜಾ ಇರಲಿಲ್ಲ. ಆದರೂ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗಿದ್ವಿ. ವಾಕ್ಕೊಂಡು ಹೋಗ್ತಾಯಿದ್ವಿ. ಮೇಡಮ್ ಅವ್ರೇನೋ ಫ್ಯಾನ್ಸಿಗೆ ಹೋದರು. ಇಲ್ಲಿ ಕೇಳಿದ್ರೆ ಇಲ್ಲಿ ನೋಡಿದ್ರೆ ಸಾಫ್ಟ್ ತಿನ್ನೋಣ ಅನ್ನಿಸ್ತು. ನಾನಂತೂ ಏನು ಮಿಕ್ಸ್ ಮಸಾಲ ಗೂವಾ ಎಲ್ಲದಕ್ಕೆ ಚಾಟ್ ಮಸಾಲೆ ಹಿಂಗೆ ಹಾಕ್ಸ್ಕೊಂಡು ಸ್ಪೆಷಲ್ಲಾಗಿ ಒಂದು ಐಸ್ ಕ್ರೀಮ್ ತಗೊಂಡು ತಿಂದೆ. ಥ್ಯಾಂಕ್ ಯು ನನಗೆ ಈ ಚೆನ್ನಾಗಿರೋ ಐಸ್ ಕ್ರೀಮ್ ಕೊಟ್ಟಿರೋದಕ್ಕೆ ನಿಮಗೆ ಅಂತ ಹೇಳಿಕೊಂಡು ಹಾಗೆ ತಿನ್ಕೊಂಡು ಮುಂದಕ್ಕೆ ಹೋದ್ವಿ. ನಿಮಗೂ ಬಾಯಲ್ಲಿ ನೀರು ಬರ್ತಿದ್ರೆ ತಗೊಳ್ಳಿ. ನೋಡಿ ಇಲ್ಲಿ ಈ ಥರ ಮೊಲ ಹಿಡ್ಕೊಂಡೆಲ್ಲ ಫೋಟೋ ಶೂಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲೊಂದು ಟೆಂಪಲ್ ಇತ್ತು, ಅಲ್ಲಿ ಕೈ ಮುಗಿದು ಅಲ್ಲಿಂದ ಮತ್ತೆ ಮುಂದಕ್ಕೆ ನಮ್ಮ ಮಾಲ್ ಆಫ್ ರೋಡಲ್ಲಿ ಅಂಗಡಿ ಹೋಗೋ ಕೆಲಸವನ್ನು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಜೈ ಮಾ ದುರ್ಗಿ. ಇಲ್ಲಿ ಬಂದರೆ ನೋಡಿ ಇಲ್ಲಿ ಬೀಡನ್ನು ಹಿಂಗೆ ಇಟ್ಕೊಂಡು ರೋಡಲ್ಲಿ ಮಾರ್ಕೊಂಡು ಹೋಗ್ತಾರೆ. ಏನೋ ಮೇಡಮ್ ಅವ್ರು ಸ್ವಲ್ಪ ಇಯರಿಂಗ್ಸ್ ಬೇಕು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ 150 ರೂಪಾಯಿ. ಆಗ ಫ್ಯಾನ್ಸಲ್ಲಿ ಕೇಳಿದ್ರು, ಒಬ್ಬರು 450 ಅಂದ್ಲು. ಅಲ್ಲಿಂದ ಮುಂದಕ್ಕೆ ಹೀಗೆ ಹೋಗ್ತಾ ಏನಾದರೂ ತಿನ್ನೋಣ ಅನ್ನಿಸ್ತು. ಅದಕ್ಕೆ ಇಲ್ಲಿ ಪಂಜಾಬಿ ಡಾಬಾಕ್ಕೆ ಹೋಗಿ ಚಿಕನ್ ಆರ್ಡ್ರ್ ಕೊಟ್ಟು ತಿಂತಾಯಿದ್ವಿ. ಚೆನ್ನಾಗಿ ಮಾಡಿ ಕೊಟ್ಟಿದ್ದರು. ನಾನ್ ವೆಜ್ ಪ್ರಿಯ ಆದ್ದರಿಂದ ಅದನ್ನೇ ಜಾಸ್ತಿ ತಿಂದ್ವಿ. ಅದಾದ ನಂತರ ಪಕ್ಕದ ಹೋಟ್ಲಿಗೆ ಹೋಗಿ ಅಲ್ಲಿ ಇವತ್ತು ನಾವು ಸಿಂಪಲ್ ಆಗಿ ಚಿಕನು, ಅನ್ನ ಇಷ್ಟೇ. ಆಮೇಲೆ ಒಂದು ಲೈಮ್ ಇವತ್ತಿನ ಉಪಹಾರ ಮುಗಿಸಿದ್ವಿ. ಅಲ್ಲಿಂದ ಮತ್ತೆ ರೂಮಿನ ಕಡೆ ಹೊರಟ್ವಿ. ಇಲ್ಲಿ ಟ್ಯಾಕ್ಸಿಯವರೇ ಜಾಸ್ತಿ ತಲೆ ತಿಂತಾರೆ, ಅದು ಬೇಕು ಇದು ಬೇಕಂತ. ಬೇಡ ಅನ್ನಿಸ್ತು. ಆದರೆ ನೋಡಿ ಇವರು ನೋಡಿ
ರೋಡ್ ಬದಿಯಲ್ಲಿ ಊಟವನ್ನು ತಿಂತಾರೆ. ಎಲ್ಲರ ಬದುಕು ಒಂದೇ ಥರ ಇರಲ್ಲ. ಇಲ್ಲಿ ನೋಡಿ ನಮ್ಮ ಅಣ್ಣಂದಿರು ಎಲ್ಲರೂ ಇವರು ನಾನು ಜಾಸ್ತಿ ಕತ್ತೆ ಕೂತಿದ್ದೀನಿ ಅಂತ ಮಲಗಿಬಿಟ್ರು ಅನಿಸುತ್ತೆ. ಏನೊಬ್ಬ ಕಾಲೆತ್ಕೊಂಡು ಮಲಗಿದ್ದಾನೆ. ನೀವು ಮಲ್ಕೊಳ್ಳಿ, ನಾನು ಜಾಸ್ತಿ ತಲೆ ತಿನ್ನಲ್ಲ. ನಾನು ಮತ್ತೆ ರೂಮಿಗೆ ಬಂದೆ. ಓಕೆ, ಮತ್ತೆ ಮುಂದಿನ ಭಾಗದಲ್ಲಿ ಇನ್ನೇನೇನು ಸ್ಪೆಷಲ್ ಇದೆ ಅಂತ ಹೇಳ್ತೀನಿ. ಅಲ್ಲಿವರೆಗೆ ಮಿಸ್ ಮಾಡಿದೆ ನೋಡ್ತೀರಿ ಪ್ಯಾಕ್ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.